ಹಾಯ್ ಫ್ರೆಂಡ್ಸ್, ಇವತ್ತು ಮನೆ ದಾರಿಲಿ ಹೋಗ್ತಾ ಇರುವಾಗ ಒಂದು ಹಸುನ ನೋಡಿದೆ. ಈ ಹಸು ಮೆಲ್ಲಕ್ಕೆ ಸಾಗ್ತಾ ಇತ್ತು. ಯಾಕೆ ಅಂತ ನೋಡಿದಾಗ ಹಸುವಿನ ಕಾಲಲ್ಲಿ ಉಗುರುಗಳು ದೊಡ್ಡದಾಗಿ ಬೆಳ್ಕೊಂಡಿತ್ತು. ನೋಡ್ತಾ ಇದ್ದೀರಲ್ಲ ಹೀಗೆ. ಅದು ಮನುಷ್ಯನ ಬೆರಳುಗಳಲ್ಲಿ ಬೆಳೆಯೋ ಉಗುರು ಥರನೇ ಹಸುಗಳಿಗೂ ಇರ್ಬೋದು, ಅಥವಾ ಇದು ಒಂದು ಯಾವುದೋ ಒಂದು ರೋಗ ಅಂದ್ಕೊಂಡೆ. ನನಗೂ ಸರಿಯಾಗಿ ಗೊತ್ತಿರಲಿಲ್ಲ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು, ಇವೆಲ್ಲ ಹಾದಿ ಬೀದಿಯಲ್ಲಿ ಇರುವಂಥ ಹಸುಗಳು. ಅದು ಮನುಷ್ಯರಲ್ಲಿ ಬೆಳೆಯೋ ಥರನೇ ಉಗುರು ಆಗಿದ್ದಲ್ಲಿ ಅವುಗಳು ಸ್ವಯಂ ಕಟ್ ಮಾಡ್ಕೊಳ್ಳಿಕ್ಕೆ ಅವುಗಳಿಗೆ ಕೈಗಳಿಲ್ಲ ಅಲ್ವಾ? ನನ್ನ ಉದ್ದೇಶ, ಪ್ರಾಣಿಗಳನ್ನು ಸಂರಕ್ಷಣೆ ಮಾಡೋರು ಎಲ್ಲೂ ಇಲ್ಲ ಅಂತನೋ ಅಥವಾ ಹೇಗೆ? ಆಮೇಲೆ ಇದೇ ಮೊದಲ ಬಾರಿಯಲ್ಲ, ಸುಮಾರು ಕಡೆ ಈ ಥರ ದೃಶ್ಯಗಳನ್ನು ನೋಡಿದ್ದೀನಿ. ಹಾಗೆ ನಮ್ಮ ಶಿವಮೊಗ್ಗದ APMC ಯಾರ್ಡ್ನ ಪಶು ವೈದ್ಯಕೀಯ ಚಿಕಿತ್ಸಾ ಕೇಂದ್ರಕ್ಕೆ ಹೋಗಿ ಸಹ ಹೇಳಿದ್ದೀನಿ. ಅಲ್ಲಿರೋರು ಕೊಟ್ಟಂಥ ಉತ್ತರ, ರೀ ನಾವು ಡಾಕ್ಟರ್ ಕಣ್ರಿ, ಉಗುರು ಕಟ್ ಮಾಡಿಸೋಕೆ ಅಥವಾ ಬೇರೆ ಕೆಲಸ ಮಾಡೋಕ್ಕೆ ನಾವೇನು ಹಲ್ಲೆ ಕಟ್ಟೋರಲ್ಲ ಅಂತ ಉಡಾಫೆಯಾಗಿ ಉತ್ತರಿಸಿದ್ರು. ಅಷ್ಟು ಪ್ರೀತಿ ಇದ್ದರೆ ನೀವೇ ಹಲ್ಲೆ ಕಟ್ಟೋನ ಬಳಿ ಕರ್ಕೊಂಡು ಹೋಗಿ ನಿಮ್ಮ ಸ್ವಂತ ದುಡ್ಡು ಖರ್ಚು ಮಾಡಿ ಸರಿಪಡಿಸಿ ಅಂತ ಅಂದರು. ಅವರು ಮಾತನಾಡಿದ್ದು ಎಷ್ಟು ಸತ್ಯ ಎಂಬುದು ಅವ್ರಿಗೆ ಬಿಟ್ಟಿದ್ದು. ಎನಿ ಹೌ, ವಾಸ್ತವ ಅಂದರೆ ಒಂದು ಸಿನಿಮಾದಲ್ಲಿ, ಅದು ಸಿನಿಮಾ ಅಂತ ಗೊತ್ತಿದ್ದು ಸಿನಿಮಾದಲ್ಲಿ ಪ್ರಾಣಿಗಳಿಗೆ ಹಿಂಸೆ ಆಗಿದೆ ಅಂತ ಸ್ಟ್ರೈಕ್ ಮಾಡ್ತಾರೆ. ಹೀಗಿರುವಾಗ ಕಣ್ಣಿಗೆ ಕಾಣ್ತಿರೋ ದೃಶ್ಯಗಳು ಕಣ್ಣೆದುರೇ ಇರುವಾಗ ಯಾಕೆ ಪ್ರಾಣಿ ಸಂರಕ್ಷಣೆ ಮಾಡೋರು ಎಲ್ಲಿ ಹೋದರು ಎಂಬ ಒಂದು ಚಿಂತೆ ಅಷ್ಟೆ. ನಾವು ಮನುಷ್ಯರಲ್ವಾ, ನಮ್ಮಂತೆ ನಮ್ಮ ಸುತ್ತಮುತ್ತಲಿನ ಜನ ಪ್ರಾಣಿಗಳು ಚೆನ್ನಾಗಿರಬೇಕು ಎಂಬ ಒಂದು ಆಶಯ. ಇನ್ನು ಮುಂದೆ ಎಲ್ಲ ನಿಮಗೆ ಬಿಟ್ಟಿದ್ದು. ಯಾರಿಗೆ ತಲುಪಿಸ್ಬೇಕೋ ತಲುಪಿಸಿ, ಹಾಗೆ ಏನಾದರೂ ಇದ್ದರೆ ತಿಳಿಸಿ. ಇದು ಎಲ್ಲರಲ್ಲೂ ಅರಿವು ಮೂಡಿಸುವ ಒಂದು ಪ್ರಯತ್ನ ಅಷ್ಟೇ. ಥ್ಯಾಂಕ್ ಯು, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ